ಸಂಗೀತ, ಏ ಸಂಗೀತ. ಓ ಪದ್ಮಕ್ಕ, ನೀವು ಬರ್ರಿ ಕುಂದ್ರ ಬರ್ರಿ. ಏನಿಲ್ಲ, ಒಂದ್ ಸ್ವಲ್ಪ ಮಾತಾಡ್ಬೇಕಿತ್ತಲ್ಲ ನಿನ್ನ ಹತ್ರ. ನನ್ನ ಹತ್ರ ಏನ್ ಹೇಳ್ರಿ ಅಕ್ಕ? ಅದು ಮನ್ಯಾಗ ಯಾರು ಅದಾರ ಅಂದ್ರ ಯಾರು ಅದಾರೇನ ಅಂತ. ಅಯ್ಯೋ ಯಾರು ಇಲ್ಲ ಅಕ್ಕ, ನಮ್ಮ ಮನೆಯವರು ಕೆಲ್ಸಕ್ಕಂತ ಹೋದ್ರ, ನಮ್ಮ ಮೈದ್ನ ಅಂತರೂ ಇಲ್ಲಿ ಇರೋಂಗಿಲ್ಲ. ಇನ್ನ ಅವನ ಮಗಳು ಅದಾಳ, ಹೊರಗೆ ಆಟಾಡಕ್ ಹೋಗ್ಯಾಳ. ನನ್ನ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ಯಾರ. ಯಾಕ್ರಿ? ಯಾಕೂ ಇಲ್ಲ, ಒಂದ್ ಸ್ವಲ್ಪ ನಿನ್ನ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು, ಅದಕ್ಕೆ ಇಲ್ಲಿಗೆ ಬಂದೆ. ಫೋನ್ ಮಾಡಿ ಹೇಳಿದ್ರೆ ನಾನು ಬರ್ತಿದ್ನಲ್ರಿ. ಈಗ ನಾನು ಬಂದಿದ್ದು ತಪ್ಪಾತ, ನಾ ಬರ್ಬಾರ್ದಾಗಿತ್ತು ನಿಮ್ಮ ಮನೆಗೆ. ಅಯ್ಯೋ ಹಂಗಲ್ಲಕ್ಕ, ಸುಮ್ಮನೆ ಅಲ್ಲಿಂದ ಇಲ್ಲಿಗೆ ಬರಕ್ಕೆ ಯಾಕೆ ಸುಮ್ಮನೆ ರಿಸ್ಕ್ ತಗೊಂಡ್ರಿ ಅಂತ. ಅಯ್ಯೋ ಅದೆಲ್ಲ ಬಿಡು, ಈಗ ಅದನ್ನೆಲ್ಲ ಮಾತಾಡೋ ಅಷ್ಟು ಟೈಮ್ ನನಗಿಲ್ಲ. ಈಗ ನಿನ್ನ ಮೈದ್ನ ಯಾವಾಗ ಬರ್ತಾನ? ಅವನು ಇವತ್ತು ರಾತ್ರಿ ಇಲ್ಲ ನಾಳೆ ಬರ್ತಾನಕ್ಕ. ಅಂದ್ರ ಏನ್ ಗೊತ್ತೇನ, ಈಗ ಮದ್ವೆ ಡೇಟ್ ಯಾವಾಗ ಫಿಕ್ಸ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದಿ? ಅದನ್ನ ನೋಡ್ಬೇಕಕ್ಕ. ಅವ್ನು ಬಂದ್ಮೇಲೆ ಎಲ್ಲ ಡಿಸೈಡ್ ಮಾಡಬೇಕು ಅಂತ ಅನ್ನಕತ್ತಿದ್ದ. ಇನ್ನೊಂದು 15 ದಿವಸದಾಗ ಮಾಡ್ಬಿಡೋಣಲ್ಲ, ನಡೀತೈತಲ್ಲ? ಅಯ್ಯೋ 15 ದಿವಸದವರೆಗೂ ಎಲ್ಲ ಬೇಡ ಸಂಗೀತ. ಇವತ್ತು ಬರ್ತಾನ ನಿನ್ನ ಮೈದ್ನ ಅಂತ ಅಂದ್ರೆ ಇನ್ನೊಂದು 2-3 ದಿವಸದಾಗ ಅಂದ್ರೆ ಮದುವೆ ಫಿಕ್ಸ್ ಮಾಡ್ಬಿಟ್ರೆ ಹೆಂಗ? ಅಯ್ಯೋ ಅಕ್ಕ, ಇನ್ನೊಂದು 2-3 ದಿವಸದಾಗ ಮದ್ವಿನ ಅಷ್ಟು ಜಲ್ದಿ ಹೆಂಗಾಗ್ತೈತಿ ಹೇಳ್ರಿ ನೋಡೋಣ. ಅಯ್ಯೋ ನಿನಗೆ ಯಾರಷ್ಟು ಜೋರಾಗಿ ಮದುವೆ ಮಾಡ್ಕೊಡು ಅಂತ ಹೇಳಕತ್ತಾರ? ಸಿಂಪಲ್ ಆಗಿ ಮಾಡ್ಕೊಡು, ಒಂದು ದೇವಸ್ಥಾನದಾಗ ನಡೀತೈತಿ. ಮದುವೆಗೆ ಯಾರು ಬೇಕಪ್ಪ? ಹುಡುಗ ಹುಡುಗಿ ಅಷ್ಟ, ಅವರಿಬ್ರು ರೆಡಿ ಅದಾರಲ್ಲ, ಮತ್ತಿನ್ನೇನು ಅಕ್ಕ? ಹಿಂಗಂತೇನಂತ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ಯಾಕೆ ಇಷ್ಟು ಅರ್ಜೆಂಟ್ ಮಾಡತ್ತೀರಿ? ಅಟ್ಲೀಸ್ಟ್ ಒಂದು 10 ದಿವಸ ಕಾಯ್ಬೋದಿತ್ತಲ್ಲ. ಅಯ್ಯೋ ನಾನು ಹೇಳೋದು ನಿನಗೆ ಅರ್ಥನೇ ಆಗಕತ್ತಿಲ್ಲ. ಕಾಯ್ಬೋದಿತ್ತು, ನನಗೂ ಏನೂ ಅರ್ಜೆಂಟ್ ಇಲ್ಲ. ಆದ್ರೆ ನಾನು ನಿನ್ನ ಮೈದನ ಬಗ್ಗೆ ನಮ್ಮ ಮನ್ಯಾಗ ನಮ್ಮ ಸ್ಫೂರ್ತಿ ಹತ್ರ ಸುಳ್ಳು ಹೇಳಿ ಮದುವೆ ಮಾಡತ್ತಿದ್ದು ಗೊತ್ತೈತಿಲ್ಲ? ಹೌದು, ಅವ್ನಿಗೆ ಮದುವೆ ಆಗಿದ್ದು ಗೊತ್ತಿಲ್ಲ, ಮಗು ಆಗಿದ್ದು ಗೊತ್ತಿಲ್ಲ, ಎಲ್ಲ ಮುಚ್ಚಿಟ್ಟು ಮಾಡಕತ್ತೀನಿ ಅಂತ ಅಂದಿದ್ರಿ. ಈಗ 15 ದಿವಸ ಅಂತ ಇಟ್ಕೋ. 15 ದಿವಸ ಬಿಟ್ಟು ಮದುವೆ ಮಾಡಕತ್ತೀವಿ ಅಂತ ಅಂದ್ರೆ ಈಗ ನನ್ನ ದೊಡ್ಡ ಮಗಳು ಮದುವೆಗೆ ಬರ್ತಾಳೆ ಇಲ್ಲ? ಓ ಹೌದಲ್ಲ ಅಕ್ಕ. ಮದುವೆಗೆ ಬಂದಾಗ ಆಕೆಗೆ ಈ ವಿಷಯ ಗೊತ್ತಾಗ್ತಿಲ್ಲ. ಸಿಂಪಲ್ ಆಗಿ ಮದುವೆ ಮಾಡ್ತೇವೆ ಅಂತ ಅಂದ್ರೂ ಆಕೆ ಏನು ಒಪ್ಕೊಳಕ್ ಕೊಡೋದಿಲ್ಲ, ದೇವಸ್ಥಾನದಾಗ ಅಲ್ಲೇ ಇಲ್ಲೇ ಅಂತೇಳಿ. ಎಷ್ಟೇ ಇಲ್ಲ ಅಂದ್ರೂ ಸ್ವಲ್ಪ ರಿಲೇಷನ್ಸ್ನ ಕರೆದು ಮದುವೆ ಮಾಡಬೇಕು ಅಂತಾಳ. ಇನ್ನು ಟೈಮ್ ಕೊಟ್ರೆ ನಿಮ್ಮ ರಿಲೇಷನ್ಸ್ಗೂ ಎಲ್ಲ ವಿಷಯ ಗೊತ್ತಾಕೈತಿ, ಅವರು ಬರ್ತಾರ. ಬಂದಾಗ ಒಬ್ರು ಬಾಯಿಂದ ನನ್ನ ದೊಡ್ಡ ಮಗಳಿಗೆ ವಿಷಯ ಗೊತ್ತಾತಂತ ಇಟ್ಕೋ, ಅಲ್ಲೇ ಮದುವೆನ ನಿಲ್ಲಿಸ್ಬಿಡ್ತಾಳ. ಅಯ್ಯೋ ಯಾವುದೇ ಕಾರಣಕ್ಕೂ ಮದುವೆ ನಿಲ್ಬಾರ್ದಕ್ಕ. ಅದಕ್ಕೆ ಹೇಳಿದ್ದು ಮದುವೆ ನಿಲ್ಬಾರ್ದು ಅಂತ ಅಂದ್ರೆ ಇನ್ನೊಂದು 2-3 ದಿವಸದಾಗ ಅಂದ್ರೆ ನೀವು ಮದುವೆ ಫಿಕ್ಸ್ ಮಾಡಬೇಕು. ಅಂದ್ರೆ ನಾನು ನನ್ನ ಮಗಳಿಗೆ ಏನು ಹೇಳ್ತೀನಿ, ಅವನು ಅರ್ಜೆಂಟಾಗಿ ಕೆಲಸಕ್ಕೆ ಹೋಗಬೇಕಾಗಿ ಬಂದಿದ್ದಕ್ಕೆ ಸಂಕ್ಷಿಪ್ತವಾಗಿ ಮದುವೆ ಮಾಡಿಸ್ಕೊಡ್ರಿ ಅಂತ ಅಂದ. ಅದಕ್ಕೆ ನಾವು ದೇವಸ್ಥಾನದಾಗ ಮದುವೆ ಮಾಡೇವಿ, ನೀ ಬರ್ತೀಯಲ್ಲ ಅವಾಗೆಲ್ಲ ರಿಸೆಪ್ಷನ್ ಮಾಡ್ಕೊಳ್ಳೋಣ ಅಂತ ಹೇಳ್ತೀನಿ. ಹೆಂಗಿದ್ರು ಈಗ ಅವನು ಎಲ್ಲ ನಮ್ಮ ಸಂಧ್ಯಾನೆಲ್ಲ ಬಿಟ್ಟು ಹೋಗ್ತಾನಲ್ಲ, ನೆಕ್ಸ್ಟ್ ಬಂದಾಗ ಮಾಡಿದ್ರ ಅಂತ. ಹೌದಲ್ಲ? ಹಾಕ, ನೀವು ಹೇಳಿದ ಐಡಿಯಾ ಚೆನ್ನಾಗೈತೆ ನೋಡ್ರಿ. ಮತ್ತೆ ನಿನ್ನ ಮೈದ್ನ ಇದಕ್ಕೆಲ್ಲ ಒಪ್ಕೊಂತಾನ? ಅಯ್ಯೋ ಅದನ್ನ ಬಿಡ್ರಿ ಅಕ್ಕ, ನಾ ಹೇಳಿದ್ನಲ್ಲ ನನ್ನ ಮೈದ್ನಂಗೆ ಒಪ್ಸೋ ಜವಾಬ್ದಾರಿ ನಂದು. ಅವನ್ನ ಹಾಕಿದ್ ಗೆರಿ ದಾಟೋದಿಲ್ಲ. ದೊಡ್ಡಮ್ಮ, ಹಾ ಬಾ ಇಲ್ಲ ದೀಕ್ಷಾ. ದೊಡ್ಡಮ್ಮ ಯಾರಿದು? ಈ ಆಂಟಿ ಯಾರು? ಅದಾ ನಿಂಗೆ ಅಜ್ಜಿ ಆಗ್ಬೇಕವ. ಏಯ್ ಸಂಗೀತ, ಅಜ್ಜಿ ಆಗ್ಬೇಕೇನ ಆಕೀಗ? ಅಯ್ಯೋ ಅಕ್ಕ, ಯಾಕಕ್ಕ? ಈಗ ಆಕಿ ಸಂಧ್ಯಾ ನಿನಗೆ ಮಗಳಾಗ್ತಾಳಂತ ಅಂದ್ರೆ ಮತ್ತೆ ಈಕಿ ನಮ್ಮ ಸಂಧ್ಯಾಗೂ ಮಗಳಾಗ್ತಾಳಲ್ಲೇನ? ಮತ್ತೆ ಹಂಗೆ ನೋಡಿದ್ರ ನೀ ಅಜ್ಜಿನ ಆಗ್ತಿಯಲ್ಲ, ತಪ್ಪು ತಿಳ್ಕೊಳಕ್ ಹೋಗ್ಬೇಡ. ಏಯ್ ನಾನು ಇನ್ನೂ ಅಜ್ಜಿ ಆಗಿಲ್ಲ, ಅಷ್ಟಕ್ಕೂ ಸಂಧ್ಯಾನ ನಾನು ಮಗಳಂತ ಒಪ್ಕೊಂಡಿಲ್ಲ. ಏನೋ ನನ್ನ ಮಗಳು ಕರ್ಕೊಂಬಂದಾಳ ಅಂತ ಹೇಳಿ ಆಕಿನ ಸಲುವಾಗಿ ಇಷ್ಟೆಲ್ಲ ಮಾಡಕತ್ತಿದ್ದು. ನನಗೆ ಈಕಿ ನೋಡಿದ ಕೂಡಲೇ ಅಜ್ಜಿ ಅನ್ನೋ ಅಂತಿಲ್ಲ. ನನಗೆ ಹಂಗೆಲ್ಲ ಕರೆಸ್ಬೇಡ ನೋಡು, ಇನ್ನೂ ಬೇಕಾದ್ರೆ ದೊಡ್ಡಮ್ಮ ಅಂತ ಅನಿಸು. ಸರಿ ಬಿಡಕ್ಕ ಪುಟ್ಟ, ಇವರು ನಿನ್ ದೊಡ್ಡಮ್ಮ ಅಂತ ಅನ್ಬೇಕಾ? ಸರಿ ದೊಡ್ಡಮ್ಮ, ನೀವು ದೊಡ್ಡಮ್ಮನ? ನಿಮ್ಗೆ ನಾನು ದೊಡ್ಡಮ್ಮ ಅಂತ ಕದಿಲಿ? ಆ ಅಜ್ಜಿಗಿಂತ ದೊಡ್ಡಮ್ಮ ಅನ್ನೋದ ಎಷ್ಟು ವಾಸಿ. ಹಾ ಅಕ್ಕ, ಅದು ತಪ್ಪಾತಕ್ಕ, ಸಾರಿ, ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ನೀವೇನು ಅಜ್ಜಿ ತರ ಕಾಣಕತ್ತಿಲ್ಲ, ಆದ್ರೆ ರಿಲೇಷನ್ ಒಳಗಡೆ ಅಜ್ಜಿ ಆಗ್ಬೇಕಲ್ಲ, ಅದಕ್ಕಂದೆ ಸಿಟ್ ಮಾಡ್ಕೋಬೇಡಕ್ಕ. ಇರ್ಲಿ ಬಿಡು, ಇದ ಹುಡುಗಿನ ನಿನ್ ಮೈದನ್ ಮಗಳು? ಹ್ಞೂ ಅಕ್ಕ. ದೀಕ್ಷಾ ಏನ್ ಬೇಕು ನಿನಗ? ದೊಡ್ಡಮ್ಮ ನಂಗೆ ಹೊಟ್ಟೆ ಹಸಕತ್ತಿತ್ತು, ಅದಕ್ಕೆ ಬಂದೆ. ಅಲ್ಲೇ ಒಳಗ ಕೆಲಸ ಅಂಟಿ ಅದಾಳ, ನಿನಗೇನಾರ ಬೇಕು ನೋಡು, ಕೇಳಿ ಇಸ್ಕೊಂಡು ತಿನ್ನೋಗು. ನಿನ್ಗೇನಾರ ಬೇಕಾಗಿದ್ದಿತ್ತು ಅಂದ್ರೆ ಮಾಡಿಸ್ಕೊಂಡು ತಿನ್ನು. ಸರಿ ದೊಡ್ಡಮ್ಮ. ಹೇಳಕ್ಕ. ಇದೇನಾ ಈ ಹುಡುಗಿ ನಮ್ಗೆ ಕಾಡ್ತೈತಿ? ಅಯ್ಯೋ ಅದಕ್ಕೆ ಹೇಳಿದ್ದಕ್ಕ, ನನಗೆ ಸಾಕಾಗಿ ಹೋಗ್ಬಿಟ್ಟೈತಿ. ಈ ಕಡೆ ಈ ಹುಡುಗಿನ ರೇಗಾಕೂ ಆಗಂಗಿಲ್ಲ, ಸಿಟ್ಟು ಮಾಡಕ್ಕೆ ಆಗಂಗಿಲ್ಲ, ಬೈಯಾಕೂ ಆಗಲ್ಲ, ಹೊಡ್ಯಾಕೂ ಆಗಲ್ಲ. ಯಾಕಂದ್ರೆ ಈ ಮನಿನ ಇಷ್ಟು ನೋಡ್ಕೊಳ್ಳೋದು ನನ್ನ ಮೈದ್ನ ಅಲ್ಲ. ಹಂಗಾಗಿನ ಈ ಹುಡುಗಿ ಸವಾಸ ಸಾಕು ಅಂತಂತ ಹೇಳಿ ನಿಮ್ಮ ಸಂಧ್ಯಾನ ಮದುವೆ ಮಾಡ್ಕೊಂಡು ಬರತ್ತಿದ್ದು. ಒಟ್ಟಾಕಿ ಬಂದ್ಲು ಅಂತ ಇಟ್ಕೋ, ನಾ ಮಾತ್ರ ಈ ಹುಡುಗಿದು ಒಂಚೂರು ಜವಾಬ್ದಾರಿ ಇಟ್ಕೊಳ್ಳೋದಿಲ್ಲಪ್ಪ. ಆಮೇಲೆ ನನ್ನ ಮೈದ್ನೂ ಹೇಳ್ಬಿಟ್ಟನ, ಮದುವೆ ಮಾಡ್ಕೊಂಡು ಬಂದ್ಮೇಲೆ ಆ ಹುಡುಗಿಗೆ ಎಲ್ಲ ಜವಾಬ್ದಾರಿ ಒಪ್ಪಿಸ್ಬಿಡ್ತೀನಿ, ನೀನು ಆರಾಮಾಗಿರೋ ಅತ್ಗೆಮ್ಮ ಅಂತ ಹೇಳಿ. ನಿನ್ ಮೈದ್ನ ಭಾರಿ ಒಳ್ಳೆನ ತಗೋ. ಈಗ ಮದ್ವೆ ಡೇಟ್ ಯಾವಾಗ ಫಿಕ್ಸ್ ಮಾಡ್ಬೇಕಂತೀರಿ? ಭಟ್ರ ಹತ್ರ ಕೇಳಿ ಫಿಕ್ಸ್ ಮಾಡ್ಬಿಟ್ರಾಗ್ತದಲ್ಲ. ಸಂಗೀತ, ನೀ ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನಾನು ಆಲ್ರೆಡಿ 1-2 ಡೇಟ್ಸ್ ತಗಸ್ಕೊಂಡ್ಬಂದೇನಿ. ಒಂದು ನಾಳೆ ಬಿಟ್ಟು ನಾಡ್ದನ ಐತಿ, ಇನ್ನೊಂದು ಅದ್ರ ಮಾರ ದಿವಸ ಐತಿ. 2 ದಿವಸ ಬಿಟ್ಟೆ ಇಟ್ಕೊಂಡ್ಬಿಡ್ರಿ ಅಕ್ಕ. ಯಾಕಂತ ಅಂದ್ರೆ ನನ್ನ ಮೈದ್ನ ಬಂದ್ ಕೂಡಲೇ ನಾಳೆನ ಅಂದ್ರೆ ಇವತ್ತು ರಾತ್ರಿ ಬರ್ತಾನ, ನಾಳೆನ ಮದ್ವೆ ಅಂತ ಅಂದ್ರೆ ಸರಿ ಅನ್ಸಲ್ಲ ಹೇಳಕ. 2 ದಿವಸ ಬಿಟ್ಟು ಐತಿ ಅಂತ ಅಂದ್ರೆ ಹ್ಞೂ ಅಂತ ಒಪ್ಕೊಂತಾನ. ಹೌದು, ನಮ್ಮ ಮನೆಗೆ ಒಪ್ಸಕ್ ನನಗೇನು ಪ್ರಾಬ್ಲಮ್ ಇಲ್ಲ. ಅಂತ ನಿನ್ನ ಮೈದ್ನಾಗ ಇಷ್ಟು ಅರ್ಜೆಂಟ್ ಯಾಕೆ ಮದ್ವೆ ಅಂತ ಅಂದ್ರೆ ನಾನು ಆರಾಮಿಲ್ದವ್ರ ಕತೆ ನಾಟಕ ಮಾಡ್ತೀನಿ. ಅವಾಗ ನನ್ನ ಮೈದ್ನ ಏನಾಯ್ತು ಅಂತ ಕೇಳಿದಾಗ ಹಿಂಗಂತ ಹೇಳ್ಬಿಡ್ತೀನಿ. ಅವಾಗ ನೀವು ಜಲ್ದಿ ಮದುವೆ ಮಾಡ್ಕೊಂಡ್ರೆ ನಡೀತೇನೆ ಅಂತ ಕೇಳ್ತಾನ, ಅವಾಗ ಹ್ಞೂ ಅಂತೇನಿ. ಹೆಂಗ? ಅಯ್ಯೋ ಒಪ್ಕೊಂಡಿಲ್ಲ ಅಂದ್ರೆ? ಅಯ್ಯೋ ಬಿಡಕ, 2 ದಿವಸದಾಗ ಮದುವೆ ಒಪ್ಸೋ ಜವಾಬ್ದಾರಿ ನಂದು, ನೀನೇನು ತಲೆ ಕೆಡ್ಸ್ಕೊಬೇಡ. ನಾನು ಈಗ ನಿಂತ ಕಾಲ ಮೇಲೆ ನಿಮ್ಮ ಸಂಧ್ಯಾಗ ತಾಳಿ ಕಟ್ಟು ಅಂತ ಅಂದ್ರೆ ಹ್ಞೂ ಅಂತ ಹೇಳಿ ಕಟ್ತಾನ, ನೀ ಏನು ತಲೆ ಕೆಡ್ಸ್ಕೊಬೇಡ. ಹಂಗಂದ್ರೆ ಅಡ್ಡಿ ಇಲ್ಲ. ಸರಿ, ನಾನು ಇನ್ನು ಬರ್ಲಾ? ಅಯ್ಯೋ ಏನಕ್ಕ ಹಿಂಗೆ ಬಂದು ಹಿಂಗೆ ಹೊಂಟಲ್ಲ, ನಾಷ್ಟ ಪಾಷ್ಟ ಏನಾರು ಮಾಡಿ ಹೋಗುವಂತೀವ? ಅಯ್ಯೋ ಬೇಡವಾ, ನಾನು ಮೊದಲು ಹೋಗಿ ನನ್ನ ಮಗಳಿಗೆ ಫೋನ್ ಮಾಡ್ತೀನಿ, 2 ದಿವಸ ಬಿಟ್ಟು ಮದುವೆ ಇಟ್ಕೊಂಡೈತಿ ಅಂತ ಹೇಳಿ. ಅಂದ್ರೆ ಆಕಿ ಬರಾಕೂ ಆಗಂಗಿಲ್ಲಲ್ಲ, ಅದಕ್ಕೆ ಹೇಳಿದ್ದು. ಸರಿ ಬಿಡಕ್ಕ, 1 ವಾರ ಅಂದ್ರೆ ಬರೋ ಚಾನ್ಸಸ್ ಇರ್ತೈತಿ, 2 ದಿವಸಕ್ಕಂದ್ರೆ ಮದುವೆ ಆದಂಗೆ. ಸರಿ, ಹಂಗಂದ್ರೆ ನಾನು ಹೋಗಿ ಮನ್ಯಾಗ ಮೊದಲು ವಿಷಯ ಹೇಳ್ತೀನಿ, ನನ್ನ ಮಗಳಿಗೊಂದು ಫೋನ್ ಮಾಡಿ ಹೇಳ್ತೇನವ. ಇಲ್ಲಾಂದ್ರೆ ಮತ್ತೆ ಮದುವೆ ಬೇಡ ನಾನು ಬಿಡ್ತಾ. ಮದುವೆ ಆಗೋ ತನಕ ಎಲ್ಲ ಹಾಲು ಕಚ್ಕೊಂಡು ಸುಮ್ಮನೆ ಸಹಿಸ್ಕೊಂಡಿರ್ಬೇಕಾಗೈತೆ ನೋಡು. ಸರಿ, ನಾನು ಇನ್ನು ಬರ್ಲಾ? ಆಯ್ತಕ್ಕ. ಅಯ್ಯಪ್ಪ, ಆ ಹುಡುಗಿನ ಮದುವೆ ಮಾಡಕ್ಕೆ ಎಷ್ಟು ತುದಿ ಕಾಲ ಮೇಲೆ ನಿಂತ ನೋಡು. ಹೋಗಿ ಬಿಡು, ನಮ್ಮ ಮನೆಗೆ
ನನ್ನ ಮೈದ್ನಿಗೆ ಹೆಂಡತಿ ಅನ್ನೋದಕ್ಕಿಂತ ಈ ಮನೆಗೆ ಸೊಸಿ ಅನ್ನೋದಕ್ಕಿಂತ ನನಗೊಬ್ಬಕ್ಕೆ ಕೆಲಸಕ್ಕೆ ಬರ್ತಾಳಲ್ಲ ಅನ್ನೋದು ಸಮಾಧಾನ. ಆ ಹುಡುಗಿ ಎಷ್ಟು ಕೆಲಸ ಮಾಡ್ತೈತೆ ಅವ್ರ ಮನ್ಯಾಗ, ನಾನು ನೋಡೇನಿ. ಇಲ್ಲಿ ಬಂದು ಅದನ್ನ ಮಾಡ್ತಾ ಈಕಿನೋ ಈ ದೀಕ್ಷಾ ಅಂತೂ ಇಷ್ಟು ಕಾಡಿಸ್ತಾಳಂದ್ರೆ ನನಗಂತೂ ತಲೆ ಚಿಟ್ಟು ಹಿಡಿದು ಹೋಗ್ಬಿಟ್ಟಿರ್ತೈತಿ. ಹಂಗ ನಾಲ್ಕು ಹೊಡೆದು ಕುಕ್ಕರ್ಸ್ ಬಡಿಲನ ಅನ್ನೋಂಗಾಗಿರ್ತೈತಿ. ಆದ್ರೆ ಏನ್ ಮಾಡೋದು, ನನ್ನ ಮೈದ್ನಿಗೆ ಮಗಳಂದ್ರೆ ಭಾಳ ಪ್ರೀತಿ ಅಲ್ಲ, ಅಕ್ಕಿನ ನಾನು ಅಷ್ಟು ನೋಡ್ಕೊಂತೇನಂತ ಹೇಳಿನ ನಾ ಹಾಕಿದ ಗೆರಿ ದಾಟೋದಿಲ್ಲ. ಇನ್ನೊಂದು 2-3 ದಿವಸ ಹೆಂಗಾರ ಮಾಡಿ ತಡ್ಕೊಂಡ್ಬಿಟ್ರೆ ಆಮೇಲೆ ಇದರಿಂದೆಲ್ಲ ನನಗೆ ಮುಕ್ತಿ ಸಿಗ್ತೈತಿ. ಆಮೇಲೆ ಅವನಿಗೆ ಹೇಳಿ ಒಂದಿಷ್ಟು ಕಡೆ ಫಾರಿನ್ ಟ್ರಿಪ್ಪಿಗೆ ಬುಕ್ ಮಾಡ್ಕೊಡು ಅಂತ ಹೇಳ್ಬಿಡ್ತೇನೆ. ಆರಾಮಾಗಿ ಒಬ್ಬಕಿನ ಸೋಲೋ ಟ್ರಿಪ್ಪಿಗೆ ಹೋಗಿ ಬಂದ್ಬಿಡ್ತೇನೆ. ಇವ್ರು ಯಾರು ಸಹವಾಸನೂ ಬೇಡ. ದೀಕ್ಷು ಪುಟ್ಟ, ಕೀರ್ತಿ, ಕೀರ್ತಿ, ಏನಮ್ಮ ನೀನು ಹೇಳಿದ್ದೆಲ್ಲ ಆ ಕೆಲಸ ಸಕ್ಸಸ್ ಅಂದ್ರೆ ನೀ ಈಗ ಸಂಗೀತ ಆಂಟಿ ಮನೆಗೆ ಹೋಗಿದ್ಯಮ್ಮ? ಹೌದಾ, ನಿನ್ನೆ ನೀನು ಹೇಳಿದಿ ನೋಡು. ಅಂದ್ರೆ ಈ ಸಂಧ್ಯಾನ್ ಮದ್ವೆ ಮುಂದಿನ ವಾರ ಅದು ಇಟ್ಕೊಂಡ್ವಿ ಅಂತ ಅಂದ್ರೆ ಅಕ್ಕ ಬರೋ ಚಾನ್ಸ್ ಇರ್ತೈತಿ. ಮತ್ತು ಅಲ್ಲೆಲ್ಲ ವಿಷಯ ಗೊತ್ತಾಗಿ ಮತ್ತು ಹುಡುಗ ಹಂಗದಾನ ಆಲ್ರೆಡಿ ಮದುವೆ ಆಗಿ ಹೆಂಡತಿ ಸತ್ತಾಳ, ಒಂದು ಮಗು ಐತಿ ಅಂತ ಹೇಳೆಲ್ಲ ಗೊತ್ತಾತಂತ ಇಟ್ಕೋ. ನಿಮ್ಮ ಅಕ್ಕ ಅಲ್ಲೇ ಮದುವೆ ಮುರಿಯಾಕು ಹಿಂದೆ ಮುಂದೆ ನೋಡೋದಿಲ್ಲ. ಹಾಗಾಗಿ ನೀ ಹೇಳಿದ್ಮೇಲೆ ನಾನು ಯೋಚನೆ ಮಾಡಿದೆ, ಆಕಿಂದ ಹೆಂಗಾರ ಮಾಡಿ ಈ ಮದುವೆಗೆ ಬರೋದನ್ನ ನಿಲ್ಲಿಸ್ಬೇಕಿತ್ತಲ್ಲ. 2 ದಿವಸದಾಗ ಮದುವೆ ಮಾಡಿಬಿಟ್ರಾತ. ಅಷ್ಟಕ್ಕೂ ಆಕೆ ನಮ್ಮ ಮನೆ ಮಗಳೇನಲ್ಲ, ಪದ್ಧತಿ ಸೇರಿ ಮದುವೆ ಮಾಡ್ಕೊಡಾಕ. ಹೌದಲ್ಲ? ಅದಕ್ಕೆ ಹೋಗಿ ಸಂಗೀತ ಹತ್ರನೂ ಮಾತಾಡಿದೆ. ಆಕೆ ಮೈದ್ನಿಗೆ ಒಪ್ಪಿಸ್ತಾಳಂತ. ಹ್ಞೂ ಅಂತಂತ ಹೇಳಾಳ. ಹಬ್ಬ, 2 ದಿವಸಕ್ಕೆ ಆ ಗುಗ್ಗು ನಮ್ಮ ಮನೆ ಬಿಟ್ಟು ಹೋಗ್ತಲ್ಲ, ಅಷ್ಟ ಸಾಕು. ಆ ಗುಗ್ಗುಗೂ ಒಂದು ಮಾತು ಕಿವಿ ಮೇಲೆ ಹಾಕು, ನಾಳೆ ಬಿಟ್ಟು ನಾಡ್ದ ಅಂದ್ರೆ ಇನ್ನೊಂದು 2 ದಿವಸ ಮದುವೆ ಐತಿ, ಎಲ್ಲೂ ಹೊರಗೆ ಹೋಗ್ಬೇಡ, ಏನಾರ ಕೆಲಸ ಇದ್ರೆ ಈಗ ಮುಗಿಸ್ಕೊ ಅಂತ ಹೇಳಿ. ಮತ್ತೆ ಸಿಕ್ಕಿತ್ತ ಚಾನ್ಸ್ ಅಂತ ಹೇಳಿ ಊರ ಅಡ್ಡಾಡಕ್ ಹೋಗಾಳ. ಹೌದು ತಡಿ, ಇಲ್ಲೇ ನಿನ್ ಮುಂದೆ ಕರಿತಾನಕಿ. ಅಯ್ಯೋ ಅಮ್ಮ, ನನಗೆ ಮಾತ್ರ ಆಕಿನ ಕರೆದು ನನ್ನ ಎದುರಿಗೆ ಏನು ಮಾತಾಡಕ್ ಹೋಗ್ಬೇಡ ನೋಡು. ನನಗೆ ಆಕಿನ ಮುಖ ನೋಡಕ್ಕೂ ಇಷ್ಟ ಆಗಂಗಿಲ್ಲ. ನನಗೊಂದು ಸ್ವಲ್ಪ ಕೆಲಸ ಐತಿ, ನಾ ಹೊರಗೆ ಹೋಗಿ ಬರ್ತೇನೆ. ಸರಿ, ಜಲ್ದಿ ಬಾ ಹಂಗಂದ್ರ. ಸಂಧ್ಯಾ, ಸಂಧ್ಯಾ, ಈ ಹುಡುಗಿ ಎಲ್ಲಿ ಹೋಗೈತ? ಎಷ್ಟು ಕರೆದ್ರು ಬರವಲ್ದು. ಸಂಧ್ಯಾ, ಈಗೀಗ ಹೆಸರಿಟ್ಟು ಕರೆದ್ರೆ ಬರೋದಿಲ್ಲ. ತಡಿ. ಏ ಗುಗ್ಗು, ಏ ಗುಗ್ಗು. ಆ ದೊಡ್ಡಮ್ಮ, ಏನೋ ನಿನ್ನ ಹೆಸರು ಸಂಧ್ಯಾ ಅನ್ನೋದಕ್ಕಿಂತ ಗುಗ್ಗು ಅಂತ ನೆನ್ಪಿಟ್ಕೊಂಡ್ಬಿಟ್ಟಿಯಲ್ಲ? ಇಲ್ಲ ದೊಡ್ಡಮ್ಮ, ಅದು ನಾನು ವಾಶ್ರೂಮ್ ಒಳಗಿದ್ದೆ. ಏನಂತ ದೊಡ್ಡಮ್ಮ? ಏನಿಲ್ಲ, 2 ದಿವಸಕ್ಕಂದ್ರ ನಿನ್ ಮದ್ವಿ ಎಲ್ಲೂ ಹೋಗಕ್ ಹೋಗ್ಬೇಡ. ಏನಾರ ಇದ್ರೆ ಇವತ್ತ ತರಿಸ್ಕೋ. ನಾಳೆಯಿಂದ ಮನೆ ಹೊರ ಕಾಲ್ ಇಡ್ತೇನೆ ಅಂದ್ರೆ ಕಾಲ್ ಮುರ್ದ್ ಕೈಯಾಗ ಕೊಡ್ತೇನೆ ಅಷ್ಟೇ. ಸುಮ್ಮನೆ ಒಂದ್ ಕಡೆ ಮನೆಗೆ ಮೂಲೆ ಕುಂದಿರ್ಬೇಕು, ಮನೆ ಕೆಲಸ ಮಾಡ್ಬೇಕು ಅಷ್ಟೇ. ದೊಡ್ಡಮ್ಮ, ಇನ್ನು 2 ದಿವಸದಾಗ ಮದ್ವಿನ? ಇಷ್ಟ ಅರ್ಜೆಂಟ್ ನನಗೆ ಬೇಡ. ಏನೇ ನೀನು? ಏನಾಗೈತೆ ನಿನಗ? ನನ್ನ ಮುಂದೆ ಮದ್ವೆ ಇಷ್ಟ ಇಲ್ಲ, ಮದ್ವೆ ಆಗಂಗಿಲ್ಲ ಅಂತಂದೇಳಿ ಹೇಳೋ ಅಷ್ಟು ಮಟ್ಟಕ್ಕೆ ಬೆಳೆದ್ಬಿಟ್ಟಿಯಾ? ನಿನ್ನ ಇಷ್ಟ ಕಷ್ಟ ತಗೊಂಡು ಯಾವನಿಗೆ ಬೇಕಾಗೈತಿ? ನಾನು ಹೇಳಿದ ಡೇಟಿಗೆ, ನಾನು ಹೇಳಿದ ಟೈಮಿಗೆ, ನಾನು ಅನ್ಕೊಂಡಿದ್ದ ದಿವಸನ ನಿನ್ನ ಮದ್ವೆ ಆ ಹುಡುಗನ ಜೊತೆ ಆಗ್ತೈತಂದ್ರೆ ಆಗ್ತೈತೆ ಅಷ್ಟೇ. ಇದನ್ನ ಮಾತ್ರ ಯಾರಿಂದ ತಪ್ಸಕ್ಕಾಗಂಗಿಲ್ಲ. ಆ ಹರಿಬ್ರಹ್ಮ ಬಂದ್ರೆ ತಪ್ಸಕ್ಕಾಗಂಗಿಲ್ಲ. ದೊಡ್ಡಮ್ಮ, ಅದು ಹಂಗಲ್ಲ ದೊಡ್ಡಮ್ಮ. ಏಯ್, ನಿನಗೆ ದೊಡ್ಡಮ್ಮನ ಮೇಲೆ ಕಿಂಚಿತ್ತು ಮರ್ಯಾದೆ ಅನ್ನೋದಿತ್ತು ಅಂತಂದ್ರೆ ಸರಳ ರೂಮಿಗೆ ಹೋಗೀಗ. ಅದು ಅಕ್ಕ, ನಿಮ್ಮ ಅಕ್ಕಗ ಬರಕ್ ಆಗ್ತೋ ಬಿಡ್ತೈತೋ ಅದು ನನಗೆ ಗೊತ್ತಿಲ್ಲ. ಫೋನ್ ಮಾಡಕ್ಕಿಗಂತೂ ವಿಷಯ ತಿಳಿಸೇನಿ. ನಿಮ್ಮ ಅಕ್ಕನ ಹೂ ಅಂತ ಹೇಳಾಳ, ಟ್ರೈ ಮಾಡ್ತೇನೆ ಬರಕ ಅಂತ ಹೇಳಿ ಹೇಳಾಳ. ಏನ್ ನಿನ್ನೇನು ಈಗ ಮದುವೆ ಮಾಡಿದ ತಕ್ಷಣ ನಿನ್ ಗಂಡನ ಜೊತೆ ಕಳ್ಸ್ಕೊಡೋದಿಲ್ಲ. ಅವನು ಮದುವೆ ಮಾಡ್ಕೊಂಡು 2 ದಿವಸ ಬಿಟ್ಟು ಊರಿಗೆ ಹೋಗ್ತಾನ. ಆಮೇಲೆ ಬಂದ್ಮೇಲೆ ನಿಮ್ಮ ಅಕ್ಕನೂ ಬರ್ತಾಳ, ಎಲ್ಲ ಸೇರಿ ರಿಸೆಪ್ಷನ್ ಇಟ್ಕೊಳ್ಳೋಣ ಅಂತ ಹೇಳಾರ. ಅಕ್ಕ ಸಿಮೆಗಿಲ್ಲದ ಅಕ್ಕ, ಹುಣಸಿ ಪಕ್ಕ. ನಿಮ್ಮ ಅಕ್ಕನ ಬೇಜಾರು ಮಾಡಬಾರ್ದು ಅನ್ನೋಂಗಿದ್ರ ಮದ್ವೆಗೆ ಒಪ್ಕೋ. ನಿಮ್ಮ ಅಕ್ಕನ ಹೇಳಿದ್ದು ಎಷ್ಟು ಜಲ್ದಿ ಆಕೈತೆ ಅಷ್ಟು ಜಲ್ದಿ ಮದುವೆ ಮಾಡ್ಬಿಡ್ರಿ ಅಂತ ಹೇಳಿ. ಅಕ್ಕನ ಹೇಳಿದ್ದ? ನಿಮ್ಮ ಅಕ್ಕನ ಹೇಳಿದ್ದಕ್ಕಲ್ಲ ನಾವ ಈ ಮದುವೆ ಮಾಡಕತ್ತಿದ್ದು. ಆಕಿ ಹೇಳಿದ್ದಿಲ್ಲ ಅಂದ್ರೆ ನನಗೆ ಯಾಕೆ ಬೇಕಿತ್ತಿದ್ದೆಲ್ಲ? ಆಕಿನ ತಾಳಕ್ ತಕ್ಕಂಗಲ್ಲ ಕುಣ್ಯಾಕತ್ತಿದ್ದ. ಆಕಿ ಹೇಳಿದಂಗ ಈಗ ಮದುವೆ ಫಿಕ್ಸ್ ಮಾಡೈತಿ. ಆಕಿಗೆ ಹೇಳಿದ ಹುಡುಗನ ನೋಡಿನ ಫಿಕ್ಸ್ ಮಾಡೈತಿ. ಈ ಸರಳ ಮದುವೆ ಮಾಡ್ಕೊಂಡು ಚಲೋ. ಇಲ್ಲ ಅಂದ್ರೆ ನೋಡು ಪಾಪ, ಆ ಹುಡುಗಿ ನಿನ್ ಸಲುವಾಗಿ ಎಷ್ಟೆಲ್ಲ ಮಾಡೈತಿ. ನನ್ನ ಮೇಲಂತೂ ನಿನಗೆ ಒಂದಿಷ್ಟು ಏನೂ ಇಲ್ಲ. ಒಂದೀಟನ ನಿಮ್ಮ ಅಕ್ಕನ ಮೇಲೆ ಪ್ರೀತಿ ಅನ್ನೋದಿತ್ತು, ನಿಯತ್ ಅನ್ನೋದಿತ್ತು ಅಂತ ಅಂದ್ರೆ ಮದ್ವೆಗೆ ಒಪ್ಗೋ. ಸರಿ ದೊಡ್ಡಮ್ಮ, ಇಷ್ಟೆಲ್ಲ ಮಾತಾಡಕತ್ತೀನಿ ಮತ್ತು ನನಗೆ ಮರ್ಯಾದೆ ಕೊಡ್ಲಾರ್ದಂಗೆ ಹೋಗ್ತಾಳ ನೋಡಿಕಿ. ಉರಿ ಇನ್ನೊಂದು 2 ದಿವಸ ಆಮೇಲೆ ಆಯ್ತು ನಿನಗೆ ಮಜಾ. ಹೆಂಗಿದ್ರಿ ಈ ಮನೆ ಹೊರಗೆ ಹಾಕ್ತೇವಲ್ಲ, ನಿನಗೆ ಹೆಂಗೆ ಒಪ್ಪಿಸ್ಬೇಕನ್ನೋದು ನನಗೆ ಗೊತ್ತೈತಿ. ಅದಕ್ಕೆ ನಮ್ಮ ಸ್ಫೂರ್ತಿ ಹೆಸರು ಹೇಳಿ ನಿನಗೆ ಒಪ್ಪಿಸಿದ್ದು. ಈಕಿಗೊಂದು ಫೋನ್ ಮಾಡಿ ಹೇಳ್ಬೇಕಿನ್ನ. ಆ ಹುಡುಗನ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಬೇಕು ಅಂತ ಅನ್ಕೊಂಡೇನಿ. ಇವತ್ತು ಹೋಗಿ ಬಂದ್ರಾತು. ಏನಿದು ಇವ್ರಿಗೆ ಇಷ್ಟು ಫೋನ್ ಮಾಡಿದ್ರು ರಿಸೀವ್ ಮಾಡಕತ್ತಿಲ್ಲ? ಆದಷ್ಟು ಜಲ್ದಿ ನನ್ನ ಮದುವೆ ಇನ್ನೊಂದು 2 ದಿವಸ ಫಿಕ್ಸ್ ಆಗೈತಿ ಅಂತಂದೇಳಿ ಹೇಳಬೇಕು ಅಂತಂದ್ರೆ ಇವ್ರು ಫೋನ್ ರಿಸೀವ್ ಮಾಡಕತ್ತಿಲ್ಲ. ಅಯ್ಯೋ ನನ್ನ ಫೋನ್ನ ನಾನು ಸ್ಟುಡಿಯೋ ಒಳಗೆ ಬಿಟ್ಟು ಬಂದ್ಬಿಟ್ಟೇನಿ. ಏನೋ ಅರ್ಜೆಂಟ್ ಕೆಲಸ ಅಂತಂದೇಳಿ ಹಂಗೆ ಬೈಕ್ ಹತ್ಕೊಂಡು ಬಂದ್ಬಿಟ್ಟೆ. ಈಗ ನೆನಪಾಗತ್ತೈತೆ ನೋಡು. ಅದಕ್ಕೆ ಒಂದು ಕಡೆ ಗಮನ ಅನ್ನೋದು ಇರಬೇಕು ಅನ್ನೋದು. ಮೊದಲು ಹೋಗಿ ತೊಗೊಂಡ್ಬರ್ತೇನೆ. ಮಾವಾ, ಏಯ್, ನೀನು ಯಾಕೆ ಬಂದಿದ್ದಿಲ್ಲಿ? ಅಯ್ಯೋ, ನಾನು ಬರ್ದೆ, ಇನ್ಯಾರು ಬರ್ತಾರ ಮಾವ? ಇಲ್ಲಿ ನೋಡು ಸೃಷ್ಟಿ, ನೀನು ಈ ರೀತಿ ಕೆಟ್ಟ ಬುದ್ಧಿ ಇಟ್ಕೊಂಡು ನನ್ನ ರೂಮಿಗೆ ಬಂದು ನನ್ನ ಮಾತಾಡ್ಸೋದಾಗ್ಲಿ ಮಾಡಕ್ ಹೋಗ್ಬೇಡ. ಅದು ನನಗೊಂದಿಷ್ಟು ಇಷ್ಟ ಆಗಲ್ಲ. ಏನೋ ಪಾಪದ ಹುಡುಗಿ ಅಂತಂದೇಳಿ ಇಷ್ಟು ದಿವಸ ಮಾತಾಡ್ತಿದ್ದೆ. ಆದ್ರೆ ನಿನ್ನೆ ನೀನು ನನ್ನ ಜೊತೆಗೆ ಮಾಡಿದ್ ನೋಡ್ಬಿಟ್ರೆ ನನಗೆ ನಿಜವಾಗ್ಲೂ ನಿನ್ನ ಮೇಲೆ ಇಷ್ಟು ಸಿಟ್ಟು ಬರಾಕತ್ತೈತಿ ಅಂತ ಅಂದ್ರೆ ನಿನ್ನ ಜೊತೆಗೆ ಮಾತಾಡಬೇಕು ಅಂತ ಅನಿಸ್ತಾ ಇಲ್ಲ. ನಿನ್ನ ಮುಖನೂ ನೋಡ್ಬೇಕು ಅನ್ಸಾತಿಲ್ಲ. ಗೆಟ್ ಲಾಸ್ಟ್ ಫ್ರಮ್ ಮೈ ರೂಮ್. ಅಯ್ಯೋ, ಯಾಕೆ ಮಾವ ನನ್ನನ್ನ ನಿನ್ನ ರೂಮಿಂದ ಹೋಗುವಂತೀಯ ಹೊರಗೆ? ಅಟ್ಲೀಸ್ಟ್ ರೂಮಿಂದ ಹೊರಗೆ ಹೋಗು ಅಂತ ಅಂತೀನಿ. ಮನಿ ಬಿಟ್ಟು ಹೊರಗೆ ಹೋಗಂತಿಲ್ಲಲ್ಲ. ನಿಂದೊಂದು ಬಂಡು ಜನ್ಮ. ಮನಿ ಬಿಟ್ಟು ಹೋಗಕ್ಕೆ ಮೊದಲು ನಮ್ಮ ಅತ್ತಿನ ಒಪ್ಪಿಸು. ಐ ಮೀನ್ ನಿಮ್ಮ ಅಮ್ಮನ್ನ. ನಮ್ಮ ಅಮ್ಮನ ಕುಮ್ಮಕ್ಕ ನೀನು ಇವತ್ತಿಷ್ಟ ಆಟ ಆಡಕತ್ತಿದ್ದು. ಈಗ ಇಲ್ಲಿಂದ ಹೋಗ ನೀನು ಹೊರಗೆ. ಇವಾಗ ಹೋಗ್ತೇನೆ ಮಾವ. ಇವತ್ತಲ್ಲ ನಾಳೆ ಈ ರೂಮಿನ ಒಡ್ತಿ ನಾನ ಅಷ್ಟ ತಿಳ್ಕೊಂಬಿಡು. ಕನಸು. ಅದನ್ನ ನನಸು ಮಾಡೋಷ್ಟು ಕೆಪಾಸಿಟಿ ನನಗೈತಿ. ಅದೇನ್ ಮಾಡ್ತೀವೋ ಮಾಡ್ಕೊಂಡು ಸಾಯಿ. ನಡಿ ಇಲ್ಲಿಂದ ಹೋಗೀಗ ಮೊದಲು. ಹೋಗು. ಏನ್ ಬೇಕು ನಿನಗೆ? ಮೊದ್ಲ ನಾನು ತಲೆ ಕೆಟ್ಟೈತಿ ಅದ್ರಾಗ ನಿಂದೊಂದು. ಯಾಕೆ ಮಾವ, ನಿನ್ ಹುಡುಗಿ ಕೈ ಕೊಟ್ಬಿಟ್ಲಾ ಅಥವಾ ಯಾವಂದರ ಜೊತೆಗೆ ಹೋಗ್ಬಿಟ್ಲಾ? ನಿಂದೆಂತ ಬಂಡು ಜನ್ಮ. ನಾನೊಂದು ಹುಡುಗಿನ ಇಷ್ಟಪಡ್ತೇನೆ ಅಂತ ಗೊತ್ತಿದ್ರು ಸಹಿತ ನೀನು ನನ್ನ ಮದುವೆ ಆಗ್ತೀನಿ ಅಂತ ನಿಂತಿಯಲ್ಲ. ನೀನೆಷ್ಟು ಆತರ ಕೆಟ್ಟೋಳಿರ್ಬೇಕು? ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಐತಿಲ್ಲ ನಿನಗ? ಅಯ್ಯೋ, ನನಗೆ ಕೀರ್ತಿ ಮಾತಾಡ್ತಿ ಮಾವ. ಇದನ್ನ ಇವತ್ತು ನಿನ್ನೆ ಫಿಕ್ಸ್ ಆಗಿರೋ ಮದ್ವಿನ ಅಲ್ಲ ಮುಂಚಿಂದನೂ ಗೊತ್ತಿರೋದ. ಇಷ್ಟೆಲ್ಲ ಗೊತ್ತಿದ್ದು ನೀನೊಂದು ಹುಡುಗಿನ ಇಷ್ಟಪಡಕತ್ತಿ ಅಂತಂದ್ರ ಅದು ನೀನ್ ನಾಚಿಕೆ ಪಡ್ಬೇಕಾಗಿರೋದು, ನಾನಲ್ಲ. ಪ್ರೀತಿ ಅನ್ನೋದು 2 ಮನಸ್ಸು ಮಧ್ಯೆ ಇರಬೇಕು. ಅದು ನನಗೂ ನಿನಗೂ ಇಲ್ಲ. ನಿನ್ಗೊಬ್ಳಿಗೆ ಇದ್ರೆ ಸಾಲದು. ಆ ಹುಡುಗಿ ಏನ್ ಸಾಚ ಅಂತಂದೇಳಿ ಅವಳು ಹಿಂದೆ ಬಿದ್ದಿದ್ದಿ? ಇಲ್ಲಿ ನೋಡು,
ಅವಳ ಬಗ್ಗೆ ಒಂದು ಕೆಟ್ಟ ಮಾತು ಮಾತಾಡಿದ್ರು ನಿನ್ನ ಇಲ್ಲೇ ಸಿಗದು ತೋರಣ ಕಟ್ಬಿಡ್ತೇನೆ. ಇದ್ದಿದ್ದಂಗೆ ಹೇಳಿದ್ರೆ ಎದಿಗೆ ಬಂದು ಒದ್ರಂತೆ. ನನಗೆ ಬರಾಕತ್ತಿದ್ ಸಿಟ್ಟಿಗೆ ನಿನಗೆ ಇಲ್ಲೇ ಎತ್ತಿ ಕುಕ್ಕು ಬಿಡ್ಲಾನ ಅನ್ಸಾತೈತಿ. ಆದ್ರೆ ಏನ್ ಮಾಡೋದು, ನಮ್ಮ ಅಮ್ಮನ ಸಲುವಾಗಿ ಸುಮ್ಮನದೇನಿ. ಅದಕ್ಕೆ ನಾನು ಇಷ್ಟು ಮಾತಾಡಕತ್ತಿದ್ದು. ಇರ್ಲಿ ನಿನ್ ಟೆಂಪರ್ ನಾನೇನು ರೇಸ್ ಮಾಡಕ್ ಹೋಗಂಗಿಲ್ಲ. ಇನ್ನೊಂದು ಸ್ವಲ್ಪ ದಿವಸ ನನ್ನ ಮದುವೆ ಆಗೋತನ ಅಷ್ಟೇ ಇದೆಲ್ಲ ನಿನ್ ಸಿಟ್ಟು ಪಟ್ಟು. ಆಮೇಲೆಲ್ಲ ನಿನ್ ಜುಟ್ಟು ನನ್ನ ಕೈಯೊಳಗ ಅಷ್ಟೇ. ಅಲ್ಲಿವರೆಗೂ ಅಷ್ಟೇ ಮೆರಿ. ಆಮೇಲೆ ಈ ಮನಿಗೆ ನಿನ್ ಮನಕ್ಕೆ ಎಲ್ಲದಕ್ಕೂ ನಾನು ಹೊಡ್ತೀನಿ, ನೆನ್ಪಿಟ್ಕೋ. ಎಲ್ಲ ಕೊಬ್ಬಿದ ಕೋಳಿ. ಹೌದು, ಈಕೆ ಯಾಕೆ ನನ್ನ ಹಿಂದೆ ಬಿದ್ದಾಳ? ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ, ಅಥವಾ ನಾನಂದ್ರೆ ಯಾಕೆ ಹಿಂಗೆ ಮಾಡ್ತಾಳಕಿ? ಅದ್ರಾಗ ಬೇರೆ ನಾನು ಒಂದು ಹುಡುಗಿನ ಇಷ್ಟಪಡತ್ತೇನಂತ ಗೊತ್ತಿದ್ರು ಈ ಲೆವೆಲ್ಗೆ ಈಕಿ ಥಿಂಕ್ ಮಾಡ್ತಾಳಂತ ಅಂದ್ರೆ ಸಮಥಿಂಗ್ ಇಸ್ ದೇರ್. ನನಗನ್ಸಿದ ಮಟ್ಟಿಗೆ ಮೊದಲಿಗೆ ಈಕಿಗೆ ನನ್ನ ಮೇಲೆ ಇಷ್ಟನೇ ಇರಲಿಲ್ಲ. ನಾನು ಅನ್ಕೊಂಡ್ರೆ ದೂರ ಹೋಗ್ತಿದ್ಲು. ಇವ್ರ ಮನೆಗ ಇವ್ರಪ್ಪ ಅಮ್ಮ ನಮ್ಮಮ್ಮ ಮಾತಾಡ್ಕೊಂತಿದ್ದಾಗಿತ್ತು. ಆಮೇಲೆ ಒಂದೆರಡು ಸರಿ ಮಾತಾಡ್ದಾಗೆಲ್ಲ ನನಗೆ ಮುಖ ಕೊಟ್ಟು ಮಾತಾಡಿಸ್ತಿದ್ದಿಲ್ಲ. ಆದ್ರೆ ಇವಾಗ ನೋಡಿದ್ರೆ ಒಳ್ಳೆ ಸಣ್ಣ ಹುಡುಗಿ ಇದ್ದಾಗಿಂತನೂ ನನ್ನ ಮೇಲೆ ಅಷ್ಟು ಪ್ರೀತಿ ಐತಿ, ನೀನಂದ್ರೆ ಅಷ್ಟು ಇಷ್ಟ ಅಂತಂದು ಹೇಳಿ ಬೆನ್ನು ಹತ್ಕೊಂಡು ಬರತ್ತ. ನಾನು ಈ ಸಂಧ್ಯಾನ ವಿಷಯದೊಳಗಡೆ ಇದನ್ನೆಲ್ಲ ತಲೆಗೆ ಹಾಕೊಂಡಿದ್ದಿಲ್ಲ. ಆದ್ರೆ ಹಂಗ ಬಿಟ್ರೆ ಈಕಿ ನನಗೆ ಕಂಟಕ ಆಗೋಂಗದ. ಈಕಿನ ವಿಷಯ ಏನಂತ ಹೇಳಿ ನಾನು ನೋಡ್ತೇನೆ. ಮೊದಲು ಹೋಗಿ ಫೋನ್ ತೊಗೊಂಡ್ಬರ್ಬೇಕು. ಛೇ, ಇವ್ರೇನು ಫೋನ್ ರಿಸೀವ್ ಮಾಡಕತ್ತಿಲ್ಲ. ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂದ್ರೆ. ಹಲೋ ಪುಟ. ಅಕ್ಕ. ಅಯ್ಯೋ ಯಾಕೋ ಪುಟ, ಯಾಕೆ ಅಳಕತ್ತಿದಿ? ಯಾಕೆ ನಿನಗೇನು ಗೊತ್ತಿಲ್ಲೇನು ವಿಷಯ? ಅಯ್ಯೋ ಅದಾ ಮ್ಯಾಟ್ರು. ಯಾಕೋ ಪುಟ ಅಳ್ಬೇಡ. ನಿನ್ನ ಹತ್ರ ನನಗೆ ಬೇಜಾರಾಗ್ತೈತಿ. ನಾನು ನಿನ್ನ ಮದುವೆಗೆ ಬರೋಕ್ಕಾಗಕತ್ತಿಲ್ಲ ಅಂತಂದು ಹೇಳಿ ಇಷ್ಟು ಬೇಜಾರು ಮಾಡ್ಕೊಂಡಿಯಾ? ಮತ್ತೆ ನೀನು ಬಂದಿಲ್ಲ ಅಂತ ನಾನು ಹೆಂಗೆ ಮದುವೆ ಮಾಡ್ಕೊಳ್ಳಿ? ಅಯ್ಯೋ ಬೇಜಾರು ಆಗ್ಬೇಡ ಪುಟ. ಅದು ಏನೋ ಅರ್ಜೆಂಟ್ ಅಂತ ಅವರಿಗೆ, ಹಾಗಾಗಿ ಮದುವೆಗೆ ಇವಾಗಲೇ ಅವರು ಭಾಳ ಕೇಳ್ಕೊಂಡ್ರಂತ. ಪಾಪ ಅಮ್ಮಗೂ ಇಷ್ಟ ಇರಲಿಲ್ಲ. ನಾನು ಇಲ್ದಂಗೆ ಹೆಂಗೆ ಮದುವೆ ಮಾಡ್ತಾಳಕಿ, ಹೌದಲ್ಲ? ಆದ್ರೆ ಏನು ಮಾಡೋದು, ಎಲ್ಲ ಪರಿಸ್ಥಿತಿ ತಕ್ಕಂಗೆ ನಾವು ಇರಬೇಕು. ಏನಿಲ್ಲಪ್ಪ, ಈಗ ಸದ್ಯಕ್ಕೆ ಫಾರ್ಮಾಲಿಟಿ ಸಲುವಾಗಿ ಮದುವೆ ಮಾಡ್ಕೊಂಡು ಹೋಗ್ತಾನಂತವನು. ಆಮೇಲೆ ಬಂದಾಗ ರಿಸೆಪ್ಷನ್ ಮಾಡ್ತಾರ, ಅವಾಗ ನಾನು ಬರ್ತೇನೆ ಪುಟ. ನೀನು ಬೇಜಾರು ಆಗ್ಬೇಡ. ನಿನ್ನ ಮದುವೆಗೆ ನಾನು ಬರಕ್ಕೆ ಆಗಕತ್ತಿಲ್ಲ ಅಂತ ಹೇಳಿ ನನಗೂ ಭಾಳ ಬೇಜಾರೈತಿ. ಆದ್ರೆ ಒಂದ್ಸಲ ನಾನು ಬರ್ತೇನಲ್ಲ, ಬಂದ್ಮೇಲೆ ಅದನ್ನೆಲ್ಲಾನು ಫುಲ್ ಗ್ರ್ಯಾಂಡಾಗಿ ಮಾಡ್ತಾರ ಅರೇಂಜ್ಮೆಂಟ್ಸ್ ನಾನು ಮಾಡ್ತೀನಿ. ನೀನೇನು ತಲೆ ಕೆಡಿಸ್ಕೋಬೇಡ. ನನಗೆ ಯಾವ ಗ್ರ್ಯಾಂಡು ಬೇಡ, ಏನು ಬೇಡ. ನೀನಿದ್ರೆ ಅಷ್ಟೇ ಸಾಕು. ನೀನು ಇಲ್ದೇ ಇರೋ ಮದ್ವೆ ನನಗೆ ಬೇಡವೇ ಬೇಡ. ಹಂಗಂದ್ರೆ ಹೆಂಗ್ ಪುಟ? ಆ ಹುಡುಗ ಬಹಳ ಒಳ್ಳೆಯವನಂತ, ಒಳ್ಳೆ ಮನೆತನ, ಎಲ್ಲಾ ಕಡೆಯಿಂದನೂ ಅನುಕೂಲ ಇದಾರ ನೋಡು. ಆ ಹುಡುಗನ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನಾನು ಅಮ್ಮನ ಹತ್ರ ಎಲ್ಲ ಕೇಳ್ದೆ, ನಿನಗೆ ಗೊತ್ತಲ್ಲ. ಅಷ್ಟೇ ಅಲ್ಲ, ಅಮ್ಮನ ಫ್ರೆಂಡ್ಸಿಗೆಲ್ಲ ಫೋನ್ ಮಾಡಿ ಕೇಳ್ದೆ, ಅವರು ಎಲ್ಲ ಗುಡ್ ಒಪಿನಿಯನ್ ಕೊಟ್ಟಿದ್ದು. ಹಂಗಾಗಿ ನಾನು ತಲೆ ಕೆಡ್ಸ್ಕೊಂಡಿಲ್ಲ ಪುಟ. ನಾನು ಅಷ್ಟು ವಿಚಾರ ಮಾಡ್ದಂಗೆ ನಿನ್ ಮದುವೆ ಮಾಡ್ತೇನೆ, ಹೇಳು ನೋಡೋಣ. ಆದ್ರೂ ಏನೋ ಹೇಳಕ್ಕ, ನೀನ್ ಇಲ್ದೇ ಇರೋ ಮದ್ವೆ ನನಗೆ ಬೇಡ ಅಷ್ಟೇ. ಹಂಗೆ ಹಠ ಮಾಡ್ಬೇಡ ಪುಟ. ನಾನು ನೋಡ್ತೇನೆ, ಬರಕ್ ಟ್ರೈ ಮಾಡ್ತೇನೆ. ಆದ್ರ ಬಹಳ ಹಠ ಮಾಡ್ಬೇಡ ಪುಟ. ಅರ್ಥ ಮಾಡ್ಕೊಂತೆ ಅಂತ ಅನ್ಕೊಂಡೇನಿ. ನಿನ್ನ ಅಕ್ಕನ ಮೇಲೆ ನಿನಗೆ ಪ್ರೀತಿ ಐತೋ ಇಲ್ಲೋ? ನಿನಗೆ ನನ್ನ ಮೇಲೆ ಆ ಮಾತು ಕೇಳದ? ಮತ್ತೆ ನೀನು ನನಗೆ ಕೇಳಕತ್ತೀಯಲ್ಲ. ಸರಿ ಬಿಡು, ನೀನು ಇಷ್ಟೆಲ್ಲ ಕೇಳಕತ್ತಿದ್ ನೋಡಿದ್ರೆ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅನಿಸ್ತೈತಿ. ಸರಿ, ನಾನು ಇವಾಗಲೇ ಅಮ್ಮಗೆ ಫೋನ್ ಮಾಡಿ ಮದುವೆ ಕ್ಯಾನ್ಸಲ್ ಮಾಡಕ್ಕೆ ಹೇಳ್ತೇನೆ. ಏನೋ ನನ್ನ ತಂಗಿಗೆ ಒಳ್ಳೇದಾಗ್ತೈತಿ, ನನ್ನ ಮಾತು ಕೇಳ್ತಾಳ ಅನ್ನೋ ಭರವಸೆ ಮೇಲೆ, ನಂಬಿಕೆ ಮೇಲೆ ನಾನು ಅಮ್ಮಗೆ ನೀನು ಕೇಳಿದೆ ಹ್ಞೂ ಅಂತ ಅಂದ್ಬಿಟ್ಟೆ. ಆದ್ರೆ ನೀನು ಇಷ್ಟೆಲ್ಲ ಬೇಜಾರು ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಸರಿ ಬಿಡು, ಆಯ್ತು. ಅಯ್ಯೋ ಅಕ್ಕ, ನಿನಗೆ ಬೇಜಾರಾಗ್ತೈತಿ ಅಂದ್ರೆ ಬೇಡ. ಸರಿ, ನೀನು ಹೆಂಗೆ ಹೇಳ್ತಿ ಹಂಗೆ ಕೇಳ್ತೀನಿ. ದಟ್ಸ್ ಲೈಕ್ ಅ ಗುಡ್ ಗರ್ಲ್. ಇವಾಗ ನನ್ನ ಸಂಧ್ಯಾ ಆದಿ ನೀನು. ಸರಿ, ಬಾಳೆಲ್ಲ ಅಳ್ಬೇಡ, ಚೆನ್ನಾಗಿ ನಿದ್ದೆ ಮಾಡು. ಏನೋ ಮತ್ತಿನ್ ಫಂಕ್ಷನ್ ಎಲ್ಲ ಶುರು ಆಯ್ತು ಅಂತ ಅಂದ್ರೆ ಸದ್ಯಕ್ಕೆ ನಿದ್ದೆ ಮಾಡೋಕ್ಕಾಗಲ್ಲ ನಿನಗೆ. ಕೆಲಸ ಎಲ್ಲ ಭಾಳ ಇರ್ತಾವ. ರೆಸ್ಟ್ಲೆಸ್ ಆಗ್ಬೇಡ. ಹಂಗಂತಂದು ಹೇಳಿ ಓದೋದ್ರ ಕಡೆ ಎಲ್ಲ ಗಮನ ಕೊಡದೆ ಇರಬೇಡ. ನಾನೆಲ್ಲ ಮಾತಾಡೇನಿ ಆಂಟಿ ಜೊತೆಗೆ. ಅವರ ಹೇಳಾರ ನೀನು ಮದುವೆ ಆದ್ಮೇಲೆ ನಿನಗೆ ಓದಿಸ್ತಾರಂತವ್ರು. ಸರಿ ಅಕ್ಕ. ಸರಿ, ರೆಸ್ಟ್ ತಗೋ. ನಾನು ಮತ್ತೆ ಆಮೇಲೆ ಫೋನ್ ಮಾಡ್ತೇನೆ, ಆಯ್ತಾ? ಬಾಯ್ ಅಕ್ಕ, ಗುಡ್ ನೈಟ್. ಒಳ್ಳೆ ಹುಡುಗಿ. ನಾನು ಬರಲ್ಲ ಅಂತಂದೇಳಿ ಮದುವೆನೇ ಕ್ಯಾನ್ಸಲ್ ಮಾಡ್ಕೊಳಕತ್ತಾಳ. ನನಗೂ ಅವಳು ಮದುವೆ ಅಟೆಂಡ್ ಮಾಡ್ಬೇಕನ್ನೋದು ಭಾಳ ಇಷ್ಟ. ಆದ್ರೆ ಏನು ಮಾಡೋದು, ಏನೋ ಭಾಳ ಅರ್ಜೆಂಟ್ ಅಂತ ಹಾಗಾಗಿ ಅಮ್ಮ ಕೇಳ್ಕೊಂಡ್ಲು. ಹಾಗಾಗಿ ನನಗೂ ನೋಡೋಣ, ಟಿಕೆಟ್ ಸಿಕ್ಕರೆ ಹೋಗೋಕ್ಕಾಗ್ತೈತಿ. 2 ದಿವಸಕ್ಕೆಲ್ಲ ಅರೇಂಜ್ ಮಾಡೋಕ್ಕಾಗ್ತೈತಿ. ಏನೋ ಬಿಡು, ಹೋಗ್ಲಿ. ಒಟ್ಟು ನನ್ನ ತಂಗಿ ಚೆನ್ನಾಗಿರ್ತಾಳಂತ ಅಂದ್ರೆ ಇಷ್ಟು ಸ್ಯಾಕ್ರಿಫೈಸ್ ಮಾಡಿಲ್ಲ ಅಂದ್ರೆ ಹೆಂಗೆ ಅಂದಂಗ ಹಂಗೆ ಬಿಡೋದು ಬೇಡ. ಒಂದು ಸ್ವಲ್ಪ ನನ್ನ ಕಡೆ ಪ್ರಯತ್ನನೂ ಮಾಡೋಣ. ಇಲ್ಲಾಂದ್ರೆ ನಾಳೆ ನನಗೊಂಥರ ಗಿಲ್ಟ್ ಫೀಲ್ ಕಾಡ್ತೈತಿ. ಯಾರನ್ನ ಕಾಂಟ್ಯಾಕ್ಟ್ ಮಾಡಲಿ? ಪ್ರೈಸ್ ಹೈ ಇದ್ರೂ ಪರವಾಗಿಲ್ಲ, ನೋಡೋಣ. ಆದರೂ ಟಿಕೆಟ್ ಸಿಗೋ ಡೌಟ. ಒಂದು ಸ್ವಲ್ಪ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿತ್ತು ಅಂದಿದ್ರೆ ಟಿಕೆಟ್ ಬುಕ್ ಮಾಡ್ಕೊಂಡ್ಬಿಡ್ತಿದ್ದೆ. ಏನು ಮಾಡಲಿ, ನಮ್ಮಮ್ಮ ಅವತ್ತರ ಹೇಳಿಲ್ಲ ನನಗೆ. ನೋಡೋಣ ಬಿಡು.